ಭಾರತದ ಅತ್ಯಂತ ದೊಡ್ಡ ಕಥೆ ಯಾವುದು ಗೊತ್ತಾ? ಇದು ಕೇವಲ ಕಥೆಯಲ್ಲ, ಇದು ಇತಿಹಾಸ, ಇದು ಧರ್ಮ, ಇದು ಜೀವನವೇ. ಮಹಾಭಾರತ. ಇಲ್ಲಿ ಯುದ್ಧಕ್ಕಿಂತ ದೊಡ್ಡ ಪಾಠಗಳಿವೆ, ಪ್ರತಿಯೊಬ್ಬನೊಳಗಿನ ಯೋಧನ ಕಥೆಗಳಿವೆ. ಮಹರ್ಷಿ ವ್ಯಾಸರು ಬರೆದ ಈ ಮಹಾಕಾವ್ಯ ಸುಮಾರು 1,00,000 ಶ್ಲೋಕಗಳನ್ನೊಳಗೊಂಡಿದೆ. ಇದು 2 ಕುಲಗಳ ಕಥೆಯನ್ನು ಹೇಳುತ್ತದೆ, ಪಾಂಡವರು ಮತ್ತು ಕೌರವರು. ಅವರು ರಾಜ್ಯಕ್ಕಾಗಿ ಮಾತ್ರವಲ್ಲ, ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡಿದರು. ಕುರುಕ್ಷೇತ್ರ ಯುದ್ಧ ಕೇವಲ ರಾಜಕೀಯ ಯುದ್ಧ ಅಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ. ಅಹಂಕಾರ ಮತ್ತು ಬುದ್ಧಿವಂತಿಕೆಯ ನಡುವೆ, ಮಾನವ ಮತ್ತು ದೈವಿಕ ನಡುವೆ. ಪಾಂಡವರ ನಾಯಕ ಅರ್ಜುನ ಯುದ್ಧದ ಕ್ಷಣದಲ್ಲಿ ಸಂಶಯದಲ್ಲಿ ಮುಳುಗಿದಾಗ ಭಗವಾನ್ ಕೃಷ್ಣನ ಉಪದೇಶದಿಂದಲೇ ಜನ್ಮ ತಾಳಿತು ಭಗವದ್ಗೀತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿ ಹೋರಾಟದಲ್ಲಿ ಮಾರ್ಗದರ್ಶಿ. ಮಹಾಭಾರತ ನಮಗೆ ಕಲಿಸುತ್ತದೆ, ಜೀವನವೇ ಒಂದು ಯುದ್ಧಭೂಮಿ ಮತ್ತು ನಾವು ಮಾಡುವ ಪ್ರತಿಯೊಂದು ಆಯ್ಕೆಯು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಧರ್ಮವೇ ಜಯಿಸುತ್ತದೆ, ಈ ಸತ್ಯ ಇಂದಿಗೂ ಪ್ರತಿಧ್ವನಿಸುತ್ತದೆ. ಇದು ಕೇವಲ ಪ್ರಾರಂಭ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಕೌರವರ ಮತ್ತು ಪಾಂಡವರ ಜನ್ಮ ರಹಸ್ಯ. ಆದ್ದರಿಂದ ಚಂದಾದಾರರಾಗಿ ಬೆಲ್ ಮತ್ತೆ ಮುಂದಿನ ಭಾಗ ತಪ್ಪದೆ ನೋಡಿ.